ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕುವೆಂಪು ಅವರ ಮಾತನ್ನ ಕೆಲವು ಖಾಸಗಿ ಶಾಲೆಗಳು ಮರ್ತಂತೆ ಕಾಣ್ತಿದೆ. ಅದರಲ್ಲೂ ಖಾಸಗಿ ಶಾಲೆಗಳು ಕನ್ನಡ ಮಾತನಾಡಿದ್ರೆ ಅಪರಾಧ ಎಂಬಂತೆ ಬಿಂಬಿಸುತ್ತಿದ್ದು ಅಂಥ ಶಾಲೆಯೊಂದಕ್ಕೆ ಕನ್ನಡಿಗರು ಚಳಿ ಬಿಡಿಸಿದ್ದಾರೆ. ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಉಪನ್ಯಾಸಕ ಸಸ್ಪೆಂಡ್. ಕನ್ನಡದ ಪರ ಧ್ವನಿ ಎತ್ತಿದ ಗ್ಯಾರಂಟಿ ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಉಪನ್ಯಾಸಕರನ್ನ ಮರು ನೇಮಕ ಮಾಡಿದ ಶಿಕ್ಷಣ ಸಂಸ್ಥೆ. ಕರುನಾಡಿನಲ್ಲಿ ಕನ್ನಡಿಗರ ಮೇಲಿನ ದೌರ್ಜನ್ಯಕ್ಕೆ ಕೊನೆ ಇಲ್ಲದಂತಾಗಿದೆ. ಕನ್ನಡ ಮಾತನಾಡಿದ್ರೆ ಏನೋ ಕ್ರೈಮ್ ಮಾಡಿದಂತೆ ವರ್ತಿಸೋರ ಸಂಖ್ಯೆ ಹೆಚ್ಚಳವಾಗಿದೆ. ಅದರಲ್ಲೂ ಖಾಸಗಿ ಶಾಲೆಗಳಂತೂ ಕನ್ನಡವನ್ನು ಪಠ್ಯದಲ್ಲಿ ದ್ವಿತೀಯ ಭಾಷೆ ಮಾಡಿರೋದು ಅಲ್ಲದೆ ಕನ್ನಡ ಮಾತನಾಡಿದ ಉಪನ್ಯಾಸಕರನ್ನ ಅಮಾನತು ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿತ್ತು. ಬೆಂಗಳೂರಿನ ಖಾಸಗಿ ಶಾಲೆಯೊಂದರಲ್ಲಿ ಉಪನ್ಯಾಸಕ ಕನ್ನಡದಲ್ಲಿ ವಿದ್ಯಾರ್ಥಿಯ ಪ್ರಶ್ನೆಗೆ ಉತ್ತರ ನೀಡಿದ ಕಾರಣಕ್ಕೆ ಅವರನ್ನ ಅಮಾನತು ಮಾಡಲಾಗಿತ್ತು. ಹೌದು, ಆರ್ವಿ ಲರ್ನಿಂಗ್ ಹಬ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯೊಬ್ಬರು ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಕನ್ನಡದಲ್ಲೇ ಆ ಶಿಕ್ಷಕ ಉತ್ತರಿಸಿದರಂತೆ. ಆದ್ರೆ ಮತ್ತೊಬ್ಬ ವಿದ್ಯಾರ್ಥಿ ಇದನ್ನ ಪ್ರಶ್ನಿಸಿದ್ದಾರೆ. ಕನ್ನಡದಲ್ಲಿ ಉತ್ತರಿಸಬಾರದು, ಇಂಗ್ಲಿಷ್ನಲ್ಲಿ ಮಾತಾಡಿ ಅಂತ ವಾದ ನಡೆಸಿದ್ದಾರೆ. ಕನ್ನಡ ಈ ನೆಲದ ಭಾಷೆ, ಕ್ರಿಮಿನಲ್ ಭಾಷೆ ಅಲ್ಲ ಅಂತ ಲೆಕ್ಚರರ್ ಬುದ್ಧಿವಾದ ಹೇಳಿದ್ದಾರೆ. ಆದರೆ ಇದಕ್ಕೆ ಗರಂ ಆದ ವಿದ್ಯಾರ್ಥಿ ನನಗೆ ಕನ್ನಡ ಬರಲ್ಲ, ಇಂಗ್ಲಿಷ್ನಲ್ಲೇ ಪಾಠ ಮಾಡಬೇಕು ಅಂತ ವಾದ ಮಾಡಿದ್ದಾರೆ. ಮರುದಿನ ಪ್ರಾಂಶುಪಾಲರು ಕರೆದು ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಆಗ ಉಪನ್ಯಾಸಕ ಒಪ್ಪದ ಕಾರಣ ಇನ್ನೊಂದು ಬ್ರಾಂಚ್ನಲ್ಲಿ ತನ್ನ ಮಗಳು ಓದುತ್ತಿರುವುದರಿಂದ ದಾಖಲೆ ಪತ್ರಗಳು ಕೊಡಲ್ಲ ಎಂದಿದ್ದಾರೆ. ಈ ಹಿನ್ನೆಲೆ ಶಿಕ್ಷಕ ಭಯಪಟ್ಟು ರಾಜೀನಾಮೆ ಕೊಟ್ಟಿದ್ದೇನೆ ಎಂದಿರುವ ವಿಡಿಯೋ ಭಾರಿ ವೈರಲ್ ಆಗಿದ್ದು, ಈ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ಪ್ರಸಾರ ಮಾಡಿ ಶಿಕ್ಷಕನ ಪರ ಧ್ವನಿ ಎತ್ತಿತ್ತು. ಈ ಕಾಲೇಜಿನಲ್ಲಿ ನಾನು ಬಂದು ಪಾಠ ಮಾಡ್ತಾ ಇರುವಾಗ, ಮೊನ್ನೆ ಗುರುವಾರ ದಿನ ಪಾಠ ಮಾಡುವಾಗ ಒಂದು ಮಗು ನನ್ನಲ್ಲಿ ಕನ್ನಡದಲ್ಲಿ ಪ್ರಶ್ನೆ ಕೇಳಿತು. ನಾನು ಗೊತ್ತಿಲ್ಲದೆ ಕನ್ನಡದಲ್ಲಿ ಆನ್ಸರ್ ಮಾಡ್ತಾ ಇರೋ, ಗೊತ್ತಿಲ್ಲದೆಲ್ಲ ಬಂದೇ ಬರುತ್ತೆ ಕನ್ನಡ ಗೊತ್ತಿರೋದ್ರಿಂದ. ಪಾಠ ಮಾಡ್ತಾ ಇರುವಾಗ ಇನ್ನೊಂದು ಮಗು ಎದ್ದು ನಿಂತು ಕನ್ನಡದಲ್ಲಿ ಮಾತಾಡಬಾರ್ದು ಅಂತ ಹೇಳಿತು. ನನಗೆ ತುಂಬ ಕನ್ಫ್ಯೂಷನ್ ಆಯಿತು, ಏನಪ್ಪ ಇದು ಅಂತ. ನಾನು ಮಗುಗೆ ಹೇಳಿದೆ ಯಾಕೆ ಅಂತ. ನನಗೆ ಕನ್ನಡ ಬರೋಲ್ಲ, ಇಂಗ್ಲೀಷಲ್ಲೇ ಪಾಠ ಮಾಡಬೇಕು, ಇಂಗ್ಲೀಷಲ್ಲಿ ಆನ್ಸರ್ ಮಾಡಿದ್ದು, ಇಂಗ್ಲೀಷ್ ಮೀಡಿಯಮ್ ಆಗಿದ್ದರಿಂದ ಅಂತೇಳಿ ತುಂಬ ವಾಗ್ವಾದ ಮಾಡಿತ್ತು ಆ ಮಗು. ನಾನು ಬೇಜಾರಾಗಿ ಕೇಳಿದೆ, ಅಲ್ಲಮ್ಮ ನೀನು ನಿಮಗೆ ಕೇಳ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಕಲಿತು, ನಿಮಗೆ ಕನ್ನಡ ಬರೋಲ್ಲ ಅಂತ ಹೇಳ್ತಾ ಇದೆಯಾ, ಅವಳು ಕೇಳಿದ ಪ್ರಶ್ನೆ ಕನ್ನಡದಲ್ಲಿರೋದು ಅದು ನಿಂಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಕೇಳಿದೆ. ಅದಕ್ಕೆ ಆ ಮಗು ಹೇಳಿತ್ತು ನನಗೆ ಗೊತ್ತಿಲ್ಲ, ಇಂಗ್ಲೀಷಲ್ಲೇ ಆನ್ಸರ್ ಮಾಡಿ ಅಂತ. ಆ ವಾಗ್ವಾದ ಮಧ್ಯದಲ್ಲಿ ನಾನು ಕೇಳಿದೆ, ಏನಮ್ಮ ನೀನೇನು ತಿಳ್ಕೊಂಡಿದ್ಯಾ, ಕನ್ನಡ ಅಂದರೆ ಒಂದು ಕ್ರಿಮಿನಲ್ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡಿದ್ಯಾ, ಅದು ಈ ಮಣ್ಣಿನ ಲ್ಯಾಂಗ್ವೇಜ್ ಅಂತ ಆ ಮಗುಗೆ ನಾನು ಅರ್ಥ ಮಾಡಿಸೋಕ್ಕೆ ಸ್ವಲ್ಪ ಬೇಜಾರಲ್ಲಿ ಮಾತಾಡಿದೆ. ಯಾಕಂದರೆ ಬರೀ ರಾಸಾಯನಶಾಸ್ತ್ರ ಉಪನ್ಯಾಸಕ ಅಲ್ಲದೆ ನಾನೊಬ್ಬ ಕನ್ನಡ ಮಣ್ಣು ತಿಂದು ಬದುಕುವಂಥ ಒಂದು ಮನುಷ್ಯ ನಾನು. ಆದರೆ ಮಾರನೇ ದಿನ ಅಂದರೆ ಶುಕ್ರವಾರ ನಾನು ಫಸ್ಟ್ ಇಯರ್ ಸೆಕ್ಷನ್ ಪಾಠ ಮಾಡ್ತಿದ್ದಾಗ ಈ ಪ್ರಾಂಶುಪಾಲರು ಇಬ್ಬರನ್ನು ಕರೆಸಿ ನನ್ನನ್ನು ರಾಜೀನಾಮೆ ಕೊಡುವಂತ ಬಲವಂತ ಮಾಡಿದ್ರು. ಇನ್ನು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸುತ್ತಿದ್ದಂತೆ ಕನ್ನಡ ಪರ ಸಂಘಟನೆಗಳು ಕೆಂಡಾಮಂಡಲರಾಗಿದ್ದು, ರೂಪೇಶ್ ರಾಜಣ್ಣ ಕಾಲೇಜು ಆವರಣಕ್ಕೆ ಆಗಮಿಸಿದ್ರು. ಶಾಲಾ ಆಡಳಿತ ಮಂಡಳಿಗೆ ಚಳಿ ಬಿಡಿಸಿದ್ರು. ಕನ್ನಡ ನಮ್ಮ ಜೀವ, ತಕ್ಷಣವೇ ಶಿಕ್ಷಕನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯಿಸಿದ್ರು. ಇನ್ನು ಕನ್ನಡ ಪರ ಸಂಘಟನೆಗಳ ರೋಷಾವೇಶಕ್ಕೆ ಮಣಿದ ಕಾಲೇಜು ಆಡಳಿತ ಮಂಡಳಿ ಉಪನ್ಯಾಸಕನ ಬಳಿ ಕ್ಷಮೆ ಕೇಳಿ ಸೋಮವಾರದಿಂದ ಶಾಲೆಗೆ ಬರುವಂತೆ ಸೂಚಿಸಿದ್ದಾರೆ. ಆರ್ವಿಪಿಯು ಕಾಲೇಜಿನ ಪ್ರಾಂಶುಪಾಲರು ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ಗೊಂದಲ ಆಗಿದೆಯೋ ಅದರ ಬಗ್ಗೆ ನಮ್ಮ ಕ್ಷಮೆ ಕೇಳ್ಕೊತೀನಿ. ಇನ್ನು ಮುಂದೆ ಈ ತರದ ಒಂದು ವಿಚಾರ ಬರುವುದಿಲ್ಲ. ನಾವು ಈ ಕನ್ನಡ ಭೂಮಿಗೆ, ಕರ್ನಾಟಕಕ್ಕೆ ನಾವು ಯಾವತ್ತೂ ಸಾಥ್ ಕೊಡ್ತೀವಿ. ನಿನ್ನೆ ಏನೋ ಒಂದು ಘಟನೆ ನಡೆದಿತ್ತು, ರೂಪೇಶ್ ಪುತ್ತೂರ್ ಅವ್ರದ್ದು ಕಾಲೇಜು ವಿಚಾರವಾಗಿ. ಸೊ ನಿನ್ನೆ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಅವರು ಬೆಂಬಲಕ್ಕೆ ಹೋದು ಕಾಲೇಜು ಆಡಳಿತ ಮಂಡಳಿ ಹತ್ರ ಮಾತಾಡ್ದು ಸ್ಪಂದಿಸಿದ್ರು. ಯಾವ ಜಾಗದಲ್ಲಿ ಅವರಿಗೆ ಆ ಪ್ರಾಂಶುಪಾಲರು, ಆ ಆರ್ವಿ ಪಿ ಯು ಕಾಲೇಜ್ ಪ್ರಾಂಶುಪಾಲರು ಇವರಿಗೆ ರಾಜೀನಾಮೆಗೆ ಒತ್ತಾಯ ಮಾಡಿದರು. ಅದನ್ನು ವಾಪಸ್ ಪಡೆದು ಮತ್ತೆ ಅಲ್ಲಿ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಟ್ರು. ಜೊತೆಗೆ ಬಂದು
ಕ್ಷಮೆ ಕೂಡ ಕೇಳಿದ್ರು ಪ್ರಾಂಶುಪಾಲರು ಆಗಿರ್ತಕ್ಕಂಥ ಒಂದು ತಪ್ಪಿಗೆ. ಮತ್ತು RV ಆಡಳಿತ ಸಂಸ್ಥೆ ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿ ಸಮಸ್ಯೆಯನ್ನು ನಮ್ಮ ಒತ್ತಾಯಕ್ಕೆ ಮಣಿದು ಬಗೆಹರಿಸಿಕೊಟ್ಟಿದ್ದಾರೆ. ಯಾರಿಗೂ ಸಹ ಈ ಥರ ಆಗಬಾರ್ದು. ಇನ್ನು ಘಟನೆ ಬೆನ್ನಲ್ಲೇ ಕನ್ನಡ ಪರ ಸಂಘಟನೆಗಳು ಅಲರ್ಟ್ ಆಗಿದ್ದು, ಖಾಸಗಿ ಶಾಲೆಗಳಲ್ಲಿ ಕನ್ನಡ ಮಾತನಾಡಬಾರದು ಎಂಬ ನಿರ್ಬಂಧ ಹೇರದಂತೆ ಎಚ್ಚರಿಕೆ ನೀಡಿವೆ. ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂಬುದು ಮತ್ತೆ ಪ್ರೂವ್ ಆಗಿದ್ದು, ಅನ್ಯ ಭಾಷಿಕರಿಗೆ ಖಡಕ್ ವಾರ್ನಿಂಗ್ ರವಾನಿಸಿದಂತಾಗಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.